ಹಲೋ, ಗೋ ಗ್ರೀನ್ ಸೋ ಗ್ರೀನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೆಸರುಕಾಳು, ವಿಟಮಿನ್ ಸೊಪ್ಪು, ತರಕಾರಿ ಎಲ್ಲ ಉಪಯೋಗಿಸಿ ಮಾಡಿದಂತಹ ಈ ಆರೋಗ್ಯಕರವಾದ ರೊಟ್ಟಿ, ಅದರ ಜೊತೆಗೆ ಇನ್ನೊಂದು ಸೊಪ್ಪು ಹಾಗೆ 2 ಸೌಟ್ ಹಿಟ್ಟು ಸಹ ಹಾಕಿದೆ. ಅದೆಲ್ಲ ಯಾವುದು ಹೇಳಿ ನೋಡೋಳಾದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟಿಕ್ ಪೇಷಂಟ್ಸ್ಗಳಿಗೆ ಅದ್ಭುತ ರಿಸಲ್ಟ್ ಕೊಡ್ತು. ಇನ್ನೂ ತನಕ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲಾದರೆ ಒಂದು ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಒತ್ತಿ. ಹಾಗೆ ಒತ್ತೋದ್ರಿಂದ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬಂತು. ನೋಡಿ, ಮೊದಲಿಗೆ ಹಿಂದಿನ ದಿನ ರಾತ್ರಿ ಹೆಸರುಕಾಳನ್ನು ನೆನೆಸಿಡಿ. ಉಳ್ಳಾಗಡ್ಡೆ, ಬಾಳೆಕಾಯಿ, ಕ್ಯಾಪ್ಸಿಕಮ್, ಬೀನ್ಸ್, ಆಮೇಲೆ ಕೋಸು, ಕ್ಯಾರೆಟ್, ನೆಲ್ಲಿಕಾಯಿ ಎಲ್ಲವನ್ನು ಈ ಥರ ಹೆಚ್ಕೊಂಡೆ. ಫಸ್ಟು ಹೆಸರು ಕಾಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನುಣ್ಣಗೆ ಬೀಸ್ಕೊಳ್ಳೋ. ಒಂದು ಚೂರು ಸಹ ನೀರು ಇರಗಿದ್ದೆ ಇದನ್ನು ಬೀಸ್ಕೊಳ್ಳೋ. ನೀರು ಹಾಕಿದ್ರೆ ರೊಟ್ಟಿ ತೆಳ್ಳಗಾಗೋಗ್ತು. ಹೆಸರು ಕಾಳು ಜೊತೆಗೆ ಶುಂಠಿ, ಹಸಿಮೆಣಸಿನಕಾಯಿ, BP ಸೊಪ್ಪು ಅಥವಾ ವಿಟಮಿನ್ ಸೊಪ್ಪು, ಅದ್ರ ಜೊತೆಗೆ ಎಲವರ್ಗೆ ಸೊಪ್ಪು ಸಹ ಹಾಕಿದ್ದೆ. ಎಲವರ್ಗೆ ಸೊಪ್ಪು ಪಿತ್ತಕ್ಕೆ ಬಹಳ ಒಳ್ಳೆಯದು. ನೋಡಿ, ಈಗ ಈ ರೀತಿ ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳೋ. ಬೆಟ್ಟ ನೆಲ್ಲಿಕಾಯಿ ಸಹ ಹಾಕಿದ್ದೆ. ಅದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಹೇಳಿ ಎಲ್ಲರಿಗೂ ಗೊತ್ತೇ ಇದ್ದು. ಎಲ್ಲ ತರಕಾರಿನೂ ಈ ರೀತಿ ಚಾಪ್ ಆದ ನಂತರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮನ್ನು ಚಾಕುವಿನಲ್ಲಿ ಕಟ್ ಮಾಡ್ಕೊಳ್ಳೋ ಸಣ್ಣಕ್ಕೆ. ನೋಡಿ, ಈ ರೀತಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ಸಾಕು. ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಈ ಹೆಸರು ಕಾಳಿನ ಪೇಸ್ಟನ್ನು ಹಾಕಿ. ಈ ಹೆಸರು ಕಾಳಿಗೆ ಬಿಲ್ಕುಲ್ ನೀರು ಇಪ್ಪಲಿಕ್ಕಿಲ್ಲ. ತರಕಾರಿನೂ ಸಹ ಸ್ವಲ್ಪ ನೀರು ಬಿಡೋದ್ರಿಂದ ನೀರು ಹಾಕಿ ಕಲಸೋ ಅವಶ್ಯಕತೆ ಇಲ್ಲ. 2 ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಉಪ್ಪು, ಕೊತ್ತಂಬರಿ ಸೊಪ್ಪು, 2 ಸೌಟು ಜೋಳದ ಹಿಟ್ಟು ಇಷ್ಟನ್ನು ಹಾಕಿ ಕಲಿಸ್ತಾ ಇದ್ದೆ. ಜೋಳದ ಹಿಟ್ಟು ಹಾಕೋದ್ರಿಂದ ತೆಳ್ಳಗೆ ತಟ್ಕೊಂಬ್ಲಕ್ಕೆ ಚಲೋ ಆಗ್ತು. ಜೋಳದ ಹಿಟ್ಟು ಇಷ್ಟ ಇಲ್ಲ ಅಂದರೆ ಬರೀ ಹೆಸರು ಕಾಳು ಮತ್ತು ತರಕಾರಿಲೇ ಸಹ ರೊಟ್ಟಿನ ಮಾಡ್ಲಕ್ಕು. ನೋಡಿ, ಈಗೆಲ್ಲ ನೀಟಾಗಿ ಕಲಿಸ್ಕೊತಾ ಇದ್ದೆ. ಹೋಗ್ಬೇಕಾದ್ರೆ ಇದಕ್ಕೆ ಕಾಯಿ ತುರಿನೂ ಸಹ ಸೇರಿಸ್ಕೊಂಬಿಡಿಲ್ಲ. ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಹದ ಬಂದರೆ ಸಾಕು. ಈಗ ರೊಟ್ಟಿ ತಟ್ಟುವಂಥ ಒಂದು ಶೀಟಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಅದಕ್ಕೆ ಎಣ್ಣೆ ಸವರ್ಬಿಟ್ಟು ರೊಟ್ಟಿನ ರೌಂಡಾಗಿ ತಟ್ಕೊಂಡ್ರಾತು. ಎಷ್ಟು ತೆಳ್ಳಗೆ ಬೇಕಾದ್ರೂ ಈ ರೊಟ್ಟಿನ ತಟ್ಲಕ್ಕು ಚಲೋ ಆಗ್ತು. ನೋಡಿ, ಈಗ ಈ ರೀತಿ ರೊಟ್ಟಿ ತಟ್ಕೊತಾ ಇದ್ದೆ. ನೀರು ಮುಟ್ಕೊಳ್ಳೋಳು ಇಲ್ಲ, ಅಷ್ಟು ಚಲೋ ಹದ ಬಂದು ಇದು. ಈಗ ರೊಟ್ಟಿ ಎಲ್ಲ ತಟ್ಟಾಯಿತು. ಈಗ ಒಂದು ಬಂಡಿ ಇಟ್ಟು ಬಿಸಿ ಆದ ನಂತರ ರೊಟ್ಟಿನ ಹಾಕಿ ತಟ್ಕೊಂಡ್ರಾತು. ಎಷ್ಟು ಕಲರ್ಫುಲ್ಲಾಗಿದ್ದು, ಮಕ್ಕಳಿಂದ ಮುದುಕರವರೆಗೂ ಈ ರೊಟ್ಟಿ ಆರಾಮಾಗಿ ತಿನ್ಲಕ್ಕು. ರಾಶಿ ಚಲೋ ಆಗ್ತು. ನೋಡಿ, ಈಗ ಬಂಡಿಯ ಬಿಸಿಗಿಟ್ಟಿದ್ದೆ. ಹಾಗೆ ರೊಟ್ಟಿ ಹಾಕಿ ನಿಧಾನಕ್ಕೆ ಇದನ್ನು ಈ ರೀತಿ ತೆಗೆದು ಬೇಕಾದರೆ ತುಪ್ಪ ಹಾಯ್ಕೊಂಬ್ಲಕ್ಕಡ್ಡಿಲೆ. ನೀವು ವೆಯ್ಟ್ ಲಾಸ್ ಮಾಡ್ತೀರಿ ಅಥವಾ ಡಯಟ್ ಕಾನ್ಷಿಯಸ್ ಆಗಿದ್ದರೆ ತುಪ್ಪನ ಸ್ಕಿಪ್ ಮಾಡಿ ಹಾಗೆ ಕೂಡ ರೊಟ್ಟಿನ ಬೇಯಿಸ್ಕೊಳ್ಳಕ್ಕು. ಎರಡೂ ಕಡೆಗೆ ಬೇಯಿಸ್ಕೊಂಡ್ರಾತು. ಬೇಗ ಬೇಯಿತು ರೊಟ್ಟಿನೂ ಸಹ. ನೋಡಿ, ಎರಡೂ ಕಡೆಗೆ ಮೊಗಚಿ ಬೇಯಿಸ್ಕೊಂಡಾದ್ಮೇಲೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದ್ದು ನೋಡಿ. ಇಷ್ಟ ಆತಲ್ದ ಈ ರೆಸಿಪಿ? ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಇನ್ನೊಂದು ರೆಸಿಪಿಯೊಂದಿಗೆ ಬತ್ತೆ. ಇದ್ರ ಜೊತೆಗೆ ನೀವು ಯಾವುದೇ ಚಟ್ನಿನ ಹಾಯ್ಕೊಂಡು ತಿನ್ಲಕ್ಕು. ಸಾಸು, ಚಟ್ನಿ ಪುಡಿ, ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ, ಯಾವ ಚಟ್ನಿ ಬೇಕಾದರೂ ಹಾಯ್ಕೊಂಡು ತಿನ್ಲಕ್ಕು. ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪತ್ರೊಡೆ ರೆಸಿಪಿನ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೆ. ಒಂದು ಸತಿ ಚೆಕ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.